ಎಲ್ಲ ಸಾರ್ವಜನಿಕರು, ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಹಾಗೂ ಆಟೋ ಚಾಲಕರ ಸಂಘ ಆಗಿರ್ಬೋದು, ರೈತರ ಸಂಘ ಆಗಿರ್ಬೋದು, ನಮ್ಮ ಮೈನಾರಿಟಿ ಸಂಘ ಆಗಿರ್ಬೋದು, ಇವತ್ತು ಎಲ್ಲ ಅದ್ಭುತವಾದ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಕೋಲಾರ ಪೂರ್ಣ ಸ್ತಬ್ಧ ಆಗಿರೋದು ನಿಜಕ್ಕೂ ಇದು ಯಶಸ್ಸು ಕಾರಣವಾಗಿದೆ. ಇವತ್ತು ಏನು ಅಮಿತ್ ಶಾ ಅವರು ದೆಹಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿಚಾರವನ್ನು ತುಂಬ ಅವಹೇಳನಕಾರವಾಗಿ ತಗೊಂಡು ಮಾತಾಡೋದು ದೇಶಕ್ಕೆ ಅಪಮಾನ ಮಾಡತಕ್ಕಂಥ ಒಂದು ವಿಚಾರ. ಈ ವಿಚಾರವನ್ನು ನಾವು ಎಲ್ಲರೂ ಸಾರ್ವಜನಿಕ ಒಕ್ಕೋರ್ಲಿದೆ ಅದನ್ನು ಖಂಡಿಸ್ತಿದ್ದೀವಿ. ಯಾಕಂದರೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ನೀವು ಹೆಸರು ವ್ಯಸನ ಆಗಿಬಿಟ್ಟು ಫ್ಯಾಷನ್, ಅದು ಫ್ಯಾಷನ್ ಅಲ್ಲ, ಅದು ಡೈಲಿ ನಮ್ಮ ಲೈಫ್ ಸ್ಟೈಲ್. ಅದ್ರ ಜೊತೆಗೆ ಅವರು ಅಂಬೇಡ್ಕರ್ ಅನ್ನೋದು ಒಂದು ಹೆಸರಲ್ಲ, ಅದು ನಮ್ಮ ಉಸಿರು, ನಿರಂತರ ಉಸಿರು. ಆ ಹೆಸರಿಗೆ ಮತ್ತು ಆ ಉಸಿರಿಗೆ ಅಪಮಾನ ಮಾಡಿದ್ದಾರೆ. ಬೇಕಾದ್ರೆ ಉಸಿರಾದ್ರೂ ಬಿಡ್ತೇವೆ, ಅವರ ಹೆಸರು ಅಂತ ಬಿಡಲ್ಲ ನಾವು. ಇದನ್ನು ನಾವು ನೇರವಾಗಿ ಅಮಿತ್ ಶಾಗಲ್ಲ, ಯಾರು ಈ ದೇಶದ ಮನುವಾದಿಗಳು ನಮ್ಮ ಈ ಪ್ರಗತಿಪರ ವಿರುದ್ಧವಾಗಿದ್ದಾರೆ ಅವ್ರಿಗೆಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಬಂಧು ಮುಖ್ಯ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಇವತ್ತು ಏನು ನಮ್ಮ ಕೋಲಾರ ನಗರದಲ್ಲಿ ಬೆಳಗ್ಗಿನ ಜಾವ ಬಹಳ ಉತ್ಸುಕವಾಗಿ ಎಲ್ಲ ಯುವಕರು ಆಮೇಲೆ ಹಿರಿಯರು ಎಲ್ಲರೂ ಸೇರಿದಂತೆ ಇವತ್ತು ಬಂದು ಕರೆ ಕೊಟ್ಟು ಅದನ್ನು ನಾವು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಮಾಡ್ತಿರೋದು ನಿಜಕ್ಕೂ ನಮಗೆ ಸಂತಸ ಆಗ್ತದೆ. ಇವತ್ತು ಅಂಬೇಡ್ಕರ್ ವಿಚಾರ ನಾವು ಯಾರೋ ಕೆಲವರು ಅಲ್ಲ, ಇವರೆಲ್ಲ ಪ್ರತಿಯೊಬ್ಬರು ಅವ್ರ ಜೀವಾಳ, ಪ್ರತಿಯೊಬ್ಬರು ಮುಸ್ಲಿಮರು ಜೀವಾಳವಾಗಿರ್ತಕ್ಕಂಥ ವಿಚಾರ. ಇವತ್ತು ನಾವು ಈ ಬಂದು ಮುಖ್ಯನ ನಾವು ಪತ್ರಕರ್ತರು ಎಲ್ಲ ನೋಡಿ ಎಲ್ಲ ಈ ಜಿಲ್ಲಾ ಪರಿಸ್ಥಿತಿ ಇನ್ನಾದರೂ ಇಷ್ಟು ದಿವಸ ಆದರೂ ನಮ್ಮನ್ನು ನೀವು ಅಪಮಾನ ಮಾಡಿ ಸಾಕು, ನಮಗೆ ಅಪಮಾನ ಮಾಡಬೇಡಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ನಮ್ಮ ಸಂವಿಧಾನ ನಮಗೆ ತಗೊಂಡ್ಬಂದು ಕೊಟ್ಟು ನಮ್ಮ SC ST OBC ಎಲ್ಲ ನಮ್ಮ ಮೈನಾರಿಟೀಸ್ ಎಲ್ಲರೂ ಸೇರಿ ಅಣ್ಣ ತಮ್ಮಂಗೆ ನಾವು ಇವತ್ತೊಂದು ದಿವಸ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದ್ರಿಗೆ ಅವರು ನಮ್ಮ ಅಂಬೇಡ್ಕರ್ ಸಾಹೇಬರು ವಿರೋಧ ಅವರು ಮಾತಾಡಿದ್ದಾರೆ ಪಾರ್ಲಿಮೆಂಟಲ್ಲಿ. ಅದ್ರಿಗೆ ನಾವು ಇಲ್ಲಿಂದ ಕೋಲಾರದಲ್ಲಿ ನಾವು ಬೆಳಗ್ಗೆ 5 ಗಂಟೆಯಿಂದ ನಾವು ಎಲ್ಲ ಹೋರಾಟ ಮಾಡಿ ಎಲ್ಲ ಬಂದ್ ಮಾಡಿದ್ದೀವಿ. ಇಲ್ಲಿ ಬಂದ್ ಮಾಡಿದ್ದೀವಿ, ಅದು ದಿಲ್ಲಿ ಗಂಟ ಕಳಿಸ್ಬೇಕು. ಅದ್ರಿಗೆ ಇವತ್ತೊಂದು ದಿವಸ ನಾವು ಎಲ್ಲರೂ ಸೇರಿ ಅಣ್ಣ ತಮ್ಮ ಇಲ್ಲಿ ಎಲ್ಲರೂ ಸೇರಿ ಇಲ್ಲಿ ಇವತ್ತೊಂದು ದಿವಸ ನಾವು ಭಾಳ ಅದ್ರವಾಗಿ ನಾವು ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲವರೆಗೂ ಇದು ಬಂದ್ ಮಾಡಲೇಬೇಕಂತ ಹೇಳಿ ಎಲ್ರಿಗೂ ನಾವು ಇಲ್ಲಿ ಎಲ್ಲ ನಮ್ಮ ರೈತರ ಸಂಘ ಅವರು ಇದ್ದಾರೆ, ಎಲ್ಲ ಸಂಘದವರು ಸೇರಿ ಎಲ್ಲ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅವರು ಎಲ್ಲರೂ ಸೇರಿ ನಾವು ಇಲ್ಲಿ ಅಣ್ಣ ತಮ್ಮಂಗೆ ನಾವು ಇವತ್ತು ಅವ್ರ ಬಗ್ಗೆ ಅವರು ಮಾತಾಡಿದ್ದಾರೆ, ನಾಳೆ ಯಾರು ಮಾತಾಡಬಾರ್ದು ಅವ್ರ ಬಗ್ಗೆ. ಅದ್ರಿಗೆ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ನಾಳೆ ಅವ್ರಿಗಿಂತ ಮೇಲೆ ಅಧಿಕಾರ ಯಾರನ್ನ ಅವ್ರ ಬಗ್ಗೆ ಮಾತಾಡಿದ್ರೆ ನಾವು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ನಾವು ಇಲ್ಲಿ ಅಣ್ಣ ತಮ್ಮಂಗೆ ಜೀವನ ಮಾಡ್ತಾಯಿದ್ದೀರ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಅದ್ರಿಗೆ ಯಾರನ್ನ ಇರಲಿ ನಾವು ಅದಕ್ಕೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಾವು ಇವತ್ತು ಬಂದ್ ಮಾಡ್ತಾಯಿದ್ರಿ, ಇದು ಸೌಂಡ್ ಅಲ್ಲಿ ದಿಲ್ಲಿನಲ್ಲಿ ಕೇಳಿಸ್ಬೇಕು ಪಾರ್ಲಿಮೆಂಟಲ್ಲಿ. ಅದ್ರಿಗೆ ನಾವೆಲ್ಲರೂ ಸರಿ ಇಲ್ಲಿ ಅಣ್ಣ ತಮ್ಮಂಗೆ ನಾವು